ಫೋನ್ ಮೇಲೆ ಫೋನು, ರಾಜೇಂದ್ರ ಸಿಂಗ್ ಬಾಬು ಪ್ಲೀಸ್ ಕಮ್, ಈ ಕಡೆ ಕೃಷ್ಣೇಗೌಡರು, ಈ ಕಡೆ ಅನಂತ್ ಸರ್. ನೀವು ಇನ್ವಿಟೇಷನ್ ಕೊಟ್ಟು ನನ್ನ ಕರೆದ್ರೆ ನಾನು ಚಿಕ್ಕವನಾಗ್ಬಿಡ್ತೀನಿ ಸರ್. ಯು ಆರ್ ಇನ್ಸ್ಪಿರೇಷನ್ ಸರ್. ನಾನು ಕುಲಗೌರ ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ದೆ ಅಂತ ಎಲ್ಲರಿಗೂ ಗೊತ್ತು ಚಿಕ್ಕ ಹುಡುಗನಾಗಿದ್ದಾಗ. ಬಟ್ ನನಗೆ ಫಸ್ಟ್ ನನ್ನ ಕೂರಿಸಿ ಒಂದು ಸಿಲೋಟಲ್ ಫೋಟೋ ತೆಗೆದಿದ್ದು ಎಸ್ ವಿ ರಾಜೇಂದ್ರ. ಅದೇನು ನೋಡಿದ್ರೆ ನನ್ನಲ್ಲಿ ಗೊತ್ತಿಲ್ಲ, ಬಟ್ ಅವತ್ತು ಅವ್ರು ಕೂರಿಸಿ ಒಂದು ಫೋಟೋ ತೆಗೆದು ಇವತ್ತಿಗೂ ನೆನಪಿದೆ. ಆ ಫೋಟೋ ನನ್ನ ಹತ್ರ ಇಲ್ಲ, ಬಟ್ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್. ಒಂದು ಕ್ಯಾಪ್ ಹಾಕೊಂಡು ಪ್ರೀಮಿಯರ್ ಸ್ಟುಡಿಯೋ ಕೂರಿಸಿ ಒಂದು ಫೋಟೋ ತೆಗೆದಿದ್ದೆ. ನೀವು ನೋಡಿದ್ರೆ ಒಂಥರ ರಾಯಲ್ ಫಿಗರ್ ಸರ್ ನೀವು. ಆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ನೀವು ಯಾವತ್ತೋ ಹೀರೋ ಆಗ್ಬೇಕಾಗಿತ್ತು, ಆದರೆ ನೀವು ಹೀರೋಗಳನ್ನ ತಯಾರು ಮಾಡೋ ಕೆಲಸ ತಗೊಂಡ್ರಿ, ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ. ಅಂದರೆ ನಮಗೆಲ್ಲ ಒಂದು ಅಭ್ಯಾಸ ಇದೆ ಸರ್, ಕೆಟ್ಟ ಅಭ್ಯಾಸ ಇದೆ. ಗೆಲುವನ್ನ ಸೆಲೆಬ್ರೇಟ್ ಮಾಡೋ ಅಭ್ಯಾಸ ನಮಗೆ. ಗೆದ್ದಾಯ್ತು ಅದನ್ನೇನು ಕಿಸಿ ಅಂತ ಮತ್ತೆ ಮತ್ತೆ ಸೆಲೆಬ್ರೇಟ್ ಮಾಡೋದು. ಇಂಥ ವ್ಯಕ್ತಿಗಳನ್ನ ಸೆಲೆಬ್ರೇಟ್ ಮಾಡಬೇಕು, ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು, ಇಂಥ ಫ್ಯಾಷನ್ ಇರೋದನ್ನ ಸೆಲೆಬ್ರೇಟ್ ಮಾಡಬೇಕು. ಮನುಷ್ಯ ಸೋಲೋದು ಸಿನಿಮಾ ಸೋತಾಗಲ್ಲ, ಅವನು ಸೋತಾಗ ಅಕ್ಕ ಇರೋರು ಅವನ್ನ ನೋಡೋ ರೀತಿಯಿಂದನೇ ಜಾಸ್ತಿ ಸೋಲೋ. ವಾಟ್ ಎವರ್ ಇಟ್ ಈಸ್. ನಾನು ಒಂದು ಮಾತು ಇವತ್ತು ಹೇಳಲೇಬೇಕಂತ ಅನಿಸಿದ್ದು ನನಗೇನೆಂದರೆ, ನಿಮ್ಗೆ ಲೈಫ್ ಏನು ಕೊಟ್ಟಿದ್ದೀರೋ ಗೊತ್ತಿಲ್ಲ ಸರ್, ಸಿನಿಮಾ ನಿಮಗೆ ಕೊಟ್ಟಿರೋದು ತುಂಬ ಕಡಿಮೆ. ಯು ಡಿಸರ್ವ್ ಮೋರ್ ದೆನ್ ವಾಟ್ ಯು ಆರ್ ಆ್ಯಕ್ಚುಲಿ. ನಾವೆಲ್ಲ ಏನಾದ್ರು ಸಿನಿಮಾ ಇಂಡಸ್ಟ್ರಿ ಬಂದಿದ್ದೀವಿ ಅಂದರೆ ಇವ್ರನ್ನ ನಾನು ಚಿಕ್ಕ ವಯಸ್ಸಿಂದ ಬೆಳೆದಿದ್ದೀನಿ. ಬಟ್ ಏನು ಸಿನಿಮಾ ನಾನು ಮಾಡಿದ್ರು, ಪ್ರೇಮ್ ಲೋಕ ಮಾಡಿದಾಗಲೂ ಸರಿ, ಯಾವ ಸಿನಿಮಾ ಮಾಡಿದಾಗಲೂ ಸರಿ, ರವಿ ಏನು ಶಾರ್ಟ್ ತೆಗೆದಿದ್ದೆ ಕಣ, ಏನು ಸಿನಿಮಾ ತೆಗೆದಿದ್ದೆ ಕಣ ಅಂತ ಏನಾದರೆ ಮನಸ್ಫೂರ್ತಿಯಾಗಿ ಇವತ್ತರೂ ಹೊಗಳಿಕೆ ಬಂದಿದ್ರೆ ಅದು ಎಸ್ ವಿ ರಾಜೇಂದ್ರ ಸಿಂಗ್. ಅದು ಏನು ಕನ್ಸ್ಕೊಂಡ್ರಿ ಇವತ್ತು ಸಾಧ್ಯನೇ ಇಲ್ಲ ಇವರು. ಇವತ್ತು ಇವ್ರು ಗಂಡ ಬೆಂಡ ಮಾಡೋಕ್ಕೆ ನಮ್ಮ ಮನೆಗೆ ಬಂದಿರೋರು, ಅವತ್ತಿಗೆ ಕೋಟಿ ಗಟ್ಟಲೆ ದುಡ್ಡು ಕೇಳೋರು, ಸಾಲ ಕೇಳೋರು. ಇವ್ರು ನಂತರನೇ ನನಗಿಂತ ಜಾಸ್ತಿ ಸಾಲ ಮಾಡ್ಕೊಂಡೇ ಬಂದವರು. ಕೆಲವು ಸಿನಿಮಾ ಹೆಂಗ್ ಮಾಡ್ಬೇಕಾದ್ರೆ ಬರೀ ಗೆದ್ದವರಿಂದ ಸಿನಿಮಾ ಮಾಡೋದಲ್ಲ, ಇಂಥವ್ರು ಸುಮ್ಮನೆ ಆದ ಸಿನಿಮಾ ಕೊಡೋದು. 5 ಕೋಟಿ ಸೋತ್ರು ಚಿಂತೆ ಇಲ್ಲ, ಸಿನಿಮಾ ಮಾಡಕ್ಕೆ ಇವ್ರು ಕನಸು ಕೊಟ್ಟವ್ರು, ಡ್ರೀಮ್ ಮರ್ಚೆಂಟ್ ಅಂತ. ಎಷ್ಟೋ ಜನ ಕನಸು ಕೊಟ್ಟರು, ಎಷ್ಟೋ ಜನಕ್ಕೆ ಜೀವನ ಕೊಟ್ಟರು. ನಾವೆಲ್ಲ ಕನಸ್ಕೊಂಡಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಇವ್ರದ್ದೊಂದು ಪಾಲಿದೆ. ಇವ್ರ ಫ್ಯಾಮಿಲಿ ಜೊತೆ ನಾವು ಇವರು ಕೂಡ ಆಯ್ತು. ವರ್ಷದಿಂದ ಇವರು ಕೂಡ ಸಿನಿಮಾನೇ ಜೀವನ ಹಾಕೊಂಡು ಬಂದವರು. ಇಡೀ ಫ್ಯಾಮಿಲಿ, ನನ್ನ ಇವ್ರ ಮನೆಯವರು ಎಲ್ಲರೂ ನನಗೆ ಮೋರ್ ದೆನ್ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆನ್ಸ್ ನನ್ನ ಫ್ಯಾಮಿಲಿ ನನಗೆ. ಇದನ್ನೇ ಪಾರ್ಟ್ ಆಫ್ ಫ್ಯಾಮಿಲಿ. ನಾನು ಆ್ಯಕ್ಚುಲಾಗಿ ಬರ್ತೀನೋ ಬರಲ್ಲ ಅಂದರು. ಅಯ್ಯೋ ತೆರಿಕೆ, ನಾನು ಬರದೇ ಇಲ್ಲ ಹೋಗ್ತೀನಿ ಸರ್. ನಾನು ಎಲ್ಲೇ ಇದ್ರೂ ಬರ್ತಿದ್ದೆ, ನಾನು ಬಂದು ಹೋಗದೆ ಸಾಧ್ಯನೇ ಇಲ್ಲ. ಏನೇ ಸರ್, ನೀವು ಇವತ್ತವ್ರಿಗೆ ಏನು ಮಾಡಿದ್ರೆ ಗೊತ್ತಿಲ್ಲ ಸರ್. ಇನ್ನು ಮುಂದಕ್ಕೆ ಸಂಪಾದನೆ ಮಾಡಬೇಕು, ದುಡ್ಡು ಮಾಡಬೇಕು. ಆ ದುಡ್ಡು ಅಂದ್ರೆ ಗೆಲುವು ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ ದಿನ. ನಾನೇನು ಮಾಡೋಕ್ಕಲ್ಲ, ಅದಕ್ಕಾದ್ರೆ ದುಡ್ಡು ಮಾಡಿ ಸರ್. ಅದಕ್ಕೆ ಶಾರ್ಟ್ ಫಾರ್ಮ್ ಇದೆ ಸರ್, BBMP. ಮೇಲೆ ಏನು, ಬಾಯಿಲ್ದಿ ಬೇಳೆ ಮೇಕ್ ಪ್ರಾಫಿಟ್, ಬಾಯಿಲ್ದಿ ಬೇಳೆ ಮೇಕ್ ಪ್ರಾಫಿಟ್. BBMP ಆಗಿದೆ ಸರ್. ದುಡ್ಡು ತರಬೇಕು ಸರ್ ನಿಮಗೆ, ನಿಮ್ಮ ಕನಸುಗಳಿಗೆ ಆ ದುಡ್ಡು ಒಂದು ಬೇಕಲ್ಲ ಸರ್. ಇಬ್ಬರು ಒಂದೇ ಏನು ವ್ಯತ್ಯಾಸ ಇಲ್ಲ. ಇಬ್ಬರು ಒಂದೇ ಜೋಣಿ, ಇಬ್ಬರು. ಅವನು ಗ್ಯಾಮ್ಲರ್, ನಾನು ಗ್ಯಾಮ್ಲರ್. ಸರ್ ಸ್ವಾತಿ ಮುತ್ತಿನ ಮಳೆ ಬೇಕಾ ಸರ್? ಸ್ವಾತಿ ಮುತ್ತಿನ ಮಳೆ ಎಲ್ಲ ಬೇಡ, ಏನಾಯ್ತು ಆಮೇಲೆ ಹಾಡಾಯ್ತಂತಲ್ಲ. ಮಾತಾಡ್ರಿ, ನಿಮ್ದೊಂದು ಮಾತು ಕೇಳೋಣ. ನೀವೇನು ಮಾತಾಡ ಏನು ಅದಕ್ಕೆ ಎಡಿಟಿಂಗೇ ಇಲ್ಲ, ಏನು ಬೇಕಾದ್ರೂ ಮಾತಾಡ. ನೋಡ್ರಿ ಹೀರೋ ಮಾಡ್ಬೇಕನ್ಸುತ್ತೆ. ನಾನೇನಾದರೂ ಇಂಡಸ್ಟ್ರಿನಲ್ಲಿ ಕೆಲವು ಒಳ್ಳೆಯ ವಿಷಯಗಳನ್ನ ಕಲ್ತಿದ್ರೆ ಅವ್ರ ತಂದೆಯವರು ವೀರಸ್ವಾಮಿಯವರು, ಅವ್ರು ನನ್ನ ಮನೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ರು. ನಮ್ಮ ತಂದೆಯವ್ರ ಹತ್ರ ಅವ್ರ ತಂದೆ ನಮ್ಮ ತಂದೆ ಫಿಲಮ್ ಡಿಸ್ಟ್ರಿಬ್ಯೂಷನ್ಗಳು ಮಾಡಿ ಪ್ರೊಡಕ್ಷನ್ ಮಾಡಿ ನಾಗರಾವನಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ. ಅಲ್ಲಿಂದ ವಿಷ್ಣುವರ್ಧನ್ ಅಂಬರೀಷ್ ಅವರು, ಕುಟ್ಟಣ್ಣವರು, ವೀರಸ್ವಾಮಿಯವರು. ಯಾವಾಗಲೂ ವೀರಸ್ವಾಮಿಯವರು ರವಿಗೆ ಏನಾದರೂ ಹೇಳಬೇಕಾದ್ರೆ ನನ್ನ ಹತ್ರ ಹೇಳೋರು ವೀರಸ್ವಾಮಿಯವರು.
ವಿಷ್ಣುವರ್ಧನ್ನ ಪ್ರೇಮ ಲೋಕದಲ್ಲಿ ಕರ್ಕೊಂಬರಕ್ಕೆ ನಾನು ರವಿ ಹೋಗಿ ವಿಷ್ಣುವರ್ಧನ್ನ ಕರ್ಕೊಂಡು ಪ್ರೇಮ ಲೋಕದಲ್ಲಿ ಒಂದು ಚಾಲನೆ ಕೊಟ್ವಿ. ಮಧ್ಯ ಇನ್ನೂ ಒಂದು ಸ್ವಲ್ಪ ಒಂದೊಂದ್ಸರಿ ಗ್ರಹಣಗಳು ಹಿಡಿಯುತ್ತೆ, ಆ ಗ್ರಹಣಗಳನ್ನ ಹೋಗ್ತಿದ್ದು ರವಿ ಚಿತ್ರದಲ್ಲಿ. ಅದರಲ್ಲಿ ವಿಷ್ಣುನು ಹೇಳಿದ ತಕ್ಷಣ ಬಂದು ಮಾಡಿ ಹೀಗೆ ಜರ್ನಿನಲ್ಲಿ ಹಲವಾರು ತಿರುವುಗಳಿರುತ್ತೆ, ಏರ್ ಪೆನ್ ಬೆಂಡ್ಸಿರುತ್ತೆ, ಕೆಲವು ಸರಿ ಪ್ರಪಾತ ಇರುತ್ತೆ, ಪಾತಾಳಕ್ಕೂ ಬಿದ್ದಿರ್ತೀವಿ. ಆದರೆ ಧೈರ್ಯದಿಂದ ಎದ್ದು ಎದ್ದು ಸಿನಿಮಾ ಮಾಡೋದೇ ರವಿಚಂದ್ರನು, ನಾನು, ಇನ್ನೂ ಕೆಲವರೆಲ್ಲ ಆ ಥರ ಇದ್ದಾರೆ. ಅದಕ್ಕೆ ಬೇಕಾದಷ್ಟು ಜನ ಸಹಕಾರ. ಯಾಕಂದರೆ ಕೆಳಗೆ ಬಿದ್ದಾಗ ಕೈ ಎತ್ತಕ್ಕೂ ಎರಡು ಕೈ ಬೇಕಲ್ಲ, ಕೈನೂ ಇಲ್ಲ ಹೋಗ್ಬಿಟ್ರೆ ಹೆಂಗೆ ಮೇಲೆ ಬರೋದು. ಕೆಲವು ಸರಿ ಕೈಯಲ್ಲಿ ಎತ್ತಾರೆ, ಅದೇ ಕೈನೂ ಬಿಟ್ಟುಬಿಡ್ತಾರೆ. ಆದ್ದರಿಂದ ಅದು ಯಾವ ಲೆಕ್ಕ ಹಾಕ್ಕೊಳ್ಳದೆ ಈ ಸಿನಿಮಾ ನಾವು ಮೇಕಿಂಗು, ನಾವೇನು ಮೇಕರ್ಸ್ ಅಂತ ಎಸ್ಟಾಬ್ಲಿಷ್ ಆಗಿದೆಯೋ, ನಾವು ಸಮುದ್ರದಲ್ಲೇ ಮೀನು ಹಿಡಿಯೋದು, ಕೆರೆಯಲ್ಲೆಲ್ಲ ಮೀನು ಹಿಡಿಯೋಲ್ಲ. ಕ್ಲೈಮ್ಯಾಕ್ಸ್ ಬರ್ತಾರೆ.